ನಮಸ್ಕಾರ. PV ನ್ಯೂಸ್ ಪೀಪಲ್ಸ್ ಫಸ್ಟ್ ಚಾನಲ್ಗೆ ಸ್ವಾಗತ. ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನ್ ನಮಃ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವರ ಕರಿತೀವಿ. ಅದೇ ರೀತಿಯಾಗಿ ಶ್ರದ್ಧೆ ಲಭತೆ ಜ್ಞಾನಂ ಅಂತ ಹೇಳ್ತಾರೆ. ಇವೆಲ್ಲ ಒಂದು ಅವರು ನಮ್ಮೂರಿಗೆ ಬಂದಿರುವಂಥದ್ದು, ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ನಿಜಕ್ಕೂ ತುಂಬಾನೇ ಸಂತಸದ ಸುದ್ದಿ ಆಗಿರ್ತದೆ. ಅವರಿಗೆ ಜೋರಾದ ಚಪ್ಪಳನಿಗೆ ಪುಷ್ಪಗುಚ್ಛ ನೀಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ದಯವಿಟ್ಟು ಬಂದಿರುವಂತ ಎಲ್ಲ ಗಣ್ಯರನ್ನ ಸ್ವಾಗತ ಕೋರುವುದು ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ತದೆ. ಅವ್ರಿಗೂ ಸಹ ಜೋರಾದ ಚಪ್ಪಳೊಂದಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಶ್ರೀಯುತರು ಮರಿಯಪ್ಪ ಈ ಒಂದು ವೇದಿಕೆ ಮೂಲಕ ಕೆಲವೊಂದು ವಿಚಾರಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಮ್ಮೆಲ್ಲರಿಗೂ ಗೊತ್ತಾಗಿದೆ ಈಗ ಕಾನೂನು ಎಷ್ಟು ಮುಖ್ಯ ಅಂತ. ಹುಟ್ಟಿನಿಂದ ಸಾಯೋವರೆಗೂ ನಾವು ಕಾನೂನಿನ ಚೌಕಟ್ಟಿನಲ್ಲಿಯೇ ಬೆಳಿಬೇಕು. ಇನ್ನು ಮಗು ಗರ್ಭದಲ್ಲೇ ಇದೆ, ಆಗ್ಲಿಂದನೇ ಕಾನೂನು ಶುರುವಾಗುತ್ತೆ. ತಾವೆಲ್ಲ ಕೇಳ್ಬೋದು ಗರ್ಭದಲ್ಲಿರೋ ಮಗುಗೆ ಹೇಗೆ ಕಾನೂನು ಅಪ್ಲೈ ಆಗುತ್ತೆ ಅಂತ. ಸರಿಯಾದಂತ ದಾರಿನಲ್ಲಿ ಹೋಗ್ಲಿಕ್ಕೆ ಆ SSCಗೆ ಸರಿಯಾದಂತ ದಾರಿ ತೋರಿಸೋದು ಶಾಲೆ. ಈ ಒಂದು ನಿಟ್ಟಿನಲ್ಲಿ ಇಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಓದಿದ್ದೀರಿ. ಈ ಶಾಲೆಯಲ್ಲಿ ಈ ದಿನ ಸಾಕಷ್ಟು ಮಟ್ಟದಲ್ಲಿ ಬೆಳವಣಿಗೆ ಹೊಂದಿದ್ದೀರಿ. ಅರ್ಥ ಸಿಗುತ್ತೆ. ವಿದ್ಯಾರ್ಥಿಗಳು 25 ವರ್ಷಗಳವರೆಗೂ ಮಾನವನ ಜೀವಿತ ಅವಧಿ 100 ವರ್ಷಗಳ ಕಾಲ. ಅದರಲ್ಲಿ 25 ವರ್ಷಗಳ ಕಾಲ ವಿದ್ಯಾರ್ಥಿ ಜೀವನದಲ್ಲಿ ಹೋಗ್ತದೆ. ಈ ವಿದ್ಯಾರ್ಥಿ ಜೀವನದಲ್ಲಿ ತನ್ನಲ್ಲಿರ್ತಕ್ಕಂಥ 60 ವರ್ಗಗಳನ್ನ ಮಕ್ಕಳ ಕಾಮ ಕ್ರೋಧಗಳನ್ನ ಹತೋಟಿಯಲ್ಲಿ ಇಟ್ಟುಕೊಂಡ್ರೆ ವಿದ್ಯಾರ್ಥಿ ಒಂದು ಸನ್ಮಾರ್ಗದಲ್ಲಿ ಹೋಗ್ತಾನೆ ಅನ್ನೋದಕ್ಕೆ ಈ ಶ್ರೀರಾಮಪುರ ಗ್ರಾಮನೇ ಕೂಡ ಸಾಕ್ಷಿ ಅಂತಕ್ಕಂಥದ್ದನ್ನ ನೋಡಿದ್ದೀವಿ. ಈ 75 ವರ್ಷಗಳ ಕಾಲ ಕಳೆದಿರ್ತಕ್ಕಂಥ ಶಾಲೆ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಆಶ್ರಯ ನೀಡಿದೆ, ಎಷ್ಟು ಜನ ವಿದ್ಯಾರ್ಥಿಗಳು ಈ ಒಂದು ಶಾಲೆಯಿಂದ ನಿರ್ಗಮಿಸಿದ್ದಾರೆ, ಏನೇನಾಗಿದ್ದಾರೆ ಅಂತಕ್ಕಂಥದಕ್ಕೆ ಪ್ರತ್ಯಕ್ಷವಾಗಿರ್ತಕ್ಕಂಥ ಗುರುಗಳೇ ಸಾಕ್ಷಿ. ಕಾರಣ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಅವಧಿಯಲ್ಲಿ ನಮ್ಮಲ್ಲಿರ್ತಕ್ಕಂಥ 60 ವರ್ಗಗಳನ್ನ ವಿದ್ಯೆ ಅಂತಕ್ಕಂಥ ಸಾವಿರಾರು ಜನಕ್ಕೆ ಅನ್ನ ಆಗ್ತದೆ. ಅನ್ನ ಅಂತಕ್ಕಂಥದ್ದು 100 ಜನಕ್ಕೆ ಮಾತ್ರ ಸಿಗುತ್ತೆ. ಇವತ್ತು ಶಿವನಾಗೌರು ಇಲ್ಲಿ 5 ದಿವಸಗಳ ಕಾಲ ಅನ್ನ ಆಧಾರ ಮಾಡಿದ್ರು. ಎಷ್ಟು ದಿನ ಮಾಡೋಕ್ಕೆ ಸಾಧ್ಯ? 5 ದಿನಗಳ ಕಾಲ ಮಾಡಿದ್ರು. ಆದರೆ ಸಾವಿರಾರು ದಿನಗಳ ಕಾಲ ಮಾಡಬೇಕಾದ್ರೆ ಅವನು ವಿದ್ಯೆ ಅಂತಕ್ಕಂಥದ್ದು ಬೇಕು. ಇಲ್ಲಿ ವಿದ್ಯೆ, ಬುದ್ಧಿ, ಲಕ್ಷ್ಮಿ 3 ಜನ ಕೂಡ ಇಲ್ಲಿ ಪ್ರಶಂಸಿದ್ದಾರೆ. ಈ 3 ಜನ ಇದ್ರೇನೆ ಮಾನವನ ಜೀವನ ಅಂತಕ್ಕಂಥದ್ದು ಒಂದು ಸಾರ್ಥಕತೆ ಕಡೆ ಹೋಗ್ತದೆ. ಈ 3 ಇಲ್ಲ ಅಂದ್ರೆ ಮಾನವನ ಜೀವನ ಸಾರ್ಥಕತೆಗೆ ಹೋಗೋದಿಲ್ಲ. 75 ವರ್ಷಗಳ ಸತತ ಸೇವೆಯನ್ನ, ಸತತವಾಗಿ ಮಕ್ಕಳನ್ನ ಒಳ್ಳೆ ದಾರಿಯಲ್ಲಿ ನಡೆದುಕೊಂಡು ಒಂದು ಒಳ್ಳೆಯ ಜೀವನ ಕಟ್ಟಿಕೊಡುವಂತಹ ಕೆಲಸವನ್ನ ಸತತ 75 ವರ್ಷಗಳ ಕಾಲ ಮಾಡಿದ ಈ ಶಾಲೆಗೆ ನಿಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಶಾಲೆಗೆ ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಶಾಲೆಗಳಿರ್ಬೋದು, CBSE, ICSE, IGSE, ಬೇರೆ ಬೇರೆ ತರಹದ ಏನು ಪಠ್ಯಗಳನ್ನು ಹೊಂದಿರುವಂತಹ ಶಾಲೆಗಳು
ಕಾಂಪಿಟೇಷನ್ ಮಾಡ್ತಾ ಇರುವಂತಹ ಇಂತಹ ಯುಗದಲ್ಲಿ ಶಾಲೆಗಳು, ಎಷ್ಟೋ ಶಾಲೆಗಳು, ಎಲ್ಲ ಶಾಲೆಗಳು ಅಂತ ಹೇಳಕ್ ಹೋಗಲ್ಲ, ಎಷ್ಟೋ ಶಾಲೆಗಳು ಈ ದಿನ ಉದ್ಯಮವಾಗಿ ಪರಿವರ್ತನೆ ಆಗ್ಬಿಟ್ಟಿದೆ. ಅಂತಹ ಕಾಲಘಟ್ಟದಲ್ಲೂ ಸಹ ಈ ನನ್ನ ಸರ್ಕಾರಿ ಶಾಲೆಗಳು ತಮ್ಮ ಅಸ್ಮಿತೆಯನ್ನ ಉಳಿಸಿಕೊಂಡು ತನ್ನ ಕರ್ತವ್ಯವನ್ನ, ತನ್ನ ಬದ್ಧತೆಯನ್ನ ಈ ದಿನ ಕೂಡ ಕೊಡ್ತಾ ಇರೋದು, ಮಾಡ್ತಾ ಇರೋದು ನೋಡಿದ್ರೆ ಈ ನನ್ನ ಭಾರತ ಇವತ್ತೇನು ಸುಮಾರು 80 ವರ್ಷಗಳ ಸ್ವಾತಂತ್ರ್ಯವನ್ನ ಕಂಡಿದೆ, ಇವತ್ತು ಈ ನನ್ನ ದೇಶ ಆರ್ಥಿಕತೆಯಲ್ಲಿ 3ನೇ ಸ್ಥಾನಕ್ಕೆ ಏರಿದೆ. ಈ ನನ್ನ ದೇಶ ಇಡೀ ಪ್ರಪಂಚದಲ್ಲಿ ಭಾರತ ಅಂತಂದ್ರೆ ಒಂದು ಗೌರವ ಮೂಡಿಸುವಂತಹ ಕೆಲಸನ ಮಾಡ್ತಾ ಇದೆ. ಅದಕ್ಕೆಲ್ಲ ಮೂಲ ಕಾರಣ ಈ ನನ್ನ ಸರ್ಕಾರಿ ಶಾಲೆಗಳು. ಏತಂಡದಲ್ಲಿ ಆಡುವಂತ ಎಲ್ಲ ಆಟಗಾರರು ದಯವಿಟ್ಟು ವೇದಿಕೆ ಬರಬೇಕು. ಪ್ರಥಮ ಬಹುಮಾನವನ್ನ ಪಡ್ಕೊಂಡಂತ ಶ್ರೀರಾಮಪುರ ಗ್ರಾಮದ ಎ ತಂಡದ